ಇಂಗಳಿ ಗ್ರಾಮದಲ್ಲಿ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಮತ್ತು ಸೇನೆಗೆ ಸೇರ್ಪಡೆಗೊಂಡವರ ಸನ್ಮಾನ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ ಶ್ರೀ ಕೃಷ್ಣಮಾಯಿ ಯುವಕ ಸಂಘದ ವತಿಯಿಂದ ಸನ್ 2025ರಿಂದ 26ನೇ ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಹಾಗೂ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಮತ್ತು ಸೇನೆಗೆ ಸೇರ್ಪಡೆಗೊಂಡ ಯುವಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದ ಮೊಳವಾಡ್ ರಸ್ತೆಯಲ್ಲಿರುವ ಕೃಷ್ಣಮಾಯಿ ಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಭಾಗದಲ್ಲಿ 96% ಅಂಕ ಗಳಿಸಿದ ಸೌಮ್ಯ ಖೋತ, 95% ಅಂಕ ಗಳಿಸಿದ ವೈಷ್ಣವಿ ಚೌಗುಲೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ 98.72 ಅಂಕಗಳು ಏದಿಗೆ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದುಕೊಂಡಿರುವ ಪಾರ್ವತಿ ಮಿರ್ಜೆ, 97.12% ಅಂಕ ಗಳಿಸಿದ ಸಂಧ್ಯಾ ಕುಡಚೆ, 93.76% ಅಂಕ ಗಳಿಸಿದ ಮಲ್ಲಿಕಾರ್ಜುನ್ ಕುಡಚೆ, 93.12% ಅಂಕ ಗಳಿಸಿದ ಅಮೃತಾ ಜಾಧವ್, 89.92% ಅಂಕ ಗಳಿಸಿದ ಅರುಣಾ ಜಾಧವ್. ಅದರಂತೆ ಭಾರತೀಯ ಸೇನೆಯಲ್ಲಿ ಆಯ್ಕೆಗೊಂಡ ಯುವರಾಜ್ ಶಿರಗಾಂಬೆ, ಭಾರತೀಯ ನೌಕಾಸೇನೆಯಲ್ಲಿ ಆಯ್ಕೆಗೊಂಡ ಶಂಭು ಚೌಗುಲೆ, ಅಂಕುಶ್ ಚೌಗುಲೆ ಜೊತೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಾಹುಬಲಿ ಜುಗೂಳೆ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಸಮಾರಂಭದಲ್ಲಿ ವೇದಿಕೆ ಹಂಚಿಕೊಂಡಿರುವ ಹಬಪ ಮಾರುತಿ ಜಾಧವ್ मातनाडी विद्यार्थीಗಳ ಸಾಧನೆಯನ್ನು ಕೊಂಡಾಡಿದರು. आणि मला दोन गोष्टी बोलण्यासाठी एक आमंत्रित केले गेले त्याबद्दल आपल्या श्री कृष्णाबाई योगसंघाचे मी पहिल्यांदा आभार व्यक्त करतोय. तर योगायोगानं आज विशेष कार्यक्रम म्हणावा लागतो. केल्याने होत आहे आधी केलेच पाहिजे. काम करीत जा, हाका मारीत जा, मदत तयार आहे. केल्याने सगळं काही होतंय हे साध्य आहे. गैरी मार्गोकर सांगतात. तर प्रयत्न वाळूचे कलर विकतात तेही गरे प्रयत्नापोटी यश असतं. तर हे यशाचं जे साध्य आहे ते या मुलीने करून दाखवलं गेलेलं आहे. पण म्हणून या मुलींचा सत्कार करण्याचं एक योग्य निर्णय म्हणावं लागतं याला. की कृष्णाला युवक संघाने आज पाऊल उचललं गेलेलं आहे. अहो मला इतकं सांगायचं आहे, ज्या मुलाला आपण मोटिवेशन करतोय त्यांच्या पाठीवरती आपण हात थोपाळतोय ती मुलं खरोखरच आतुरतेनं त्यांच्या कार्यात कुठेतरी आपल्या म्हणजे कर्तृत्व आपण कुठेतरी व्यक्त करतोय की मनात भाव देऊन त्यांनी पुन्हा कार्यामध्ये सहभाग म्हणजे जास्ती प्रमाणात घेण्याचं कार्य करत असतात. तर इथं आज मुलाला इथं बोलवून 90च्या वरती असणारी मुलं आहेत सायन्स साईड असो किंवा SSLC 10वी परीक्षेमध्ये तिथं खरोखरच आपली चौगला किंवा तिथं आपला मिरजी विचारचे अतिशय सुंदर सांगितलं. पाठिंबा आईवडिलांचा पाठिंबा किंवा गावकऱ्यांचा पाठिंबा किंवा जनतेचा पाठिंबा ज्यावेळेला आपल्याला लाभतोय त्यावेळेला खरोखरच ती मुलं आतुरतेनं प्रत्येक कार्यामध्ये यशस्वी होतात. तर तिथं गुरुंचं देखील इथं तिने सांगितलं, शंकर सराबद्दल सांगितलं. मला विशेष वाटलं. मी एकदा पालक मीटिंगसाठी गेलेलो होतो स्वामी विवेकानंद शाळेमध्ये. ಜೊತೆಗೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಾದ ವೈಷ್ಣವಿ ಚೌಗುಲೆ, ಸೌಮ್ಯ ಖೋತ್, ಪಾರ್ವತಿ ಮಿರ್ಜೆ ಇವರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಏನೋ ಸಾಧನೆ ಮಾಡಿದ್ರು ನಮ್ಗೆ ಈ ರೀತಿ ಮಾಡ್ತಾರಂದ್ರೆ ನಮ್ಗೆ ಏನೋ ಅದು ಹೆಮ್ಮೆ ಅನಿಸ್ತೈತಿ. ಮತ್ತು ನನಗೆ ಇನ್ನೊಂದೇನಂದ್ರೆ ನಮ್ಮ ಕೃಷ್ಣಾಮಾಯಿ ಗಣೇಶ್ ಮಂಡಳ ನನಗೆ ಇದು ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಇಲ್ಲಿರೋ ಎಲ್ಲ ಮಹಿಳೆಯರಾಗಲಿ ಪುರುಷರಾಗಲಿ ಭಾಳ ಆ್ಯಕ್ಟಿವ್ದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ತಾರೆ. ಇದರಿಂದ ಒಬ್ರಿಗೊಬ್ಬರ ಪರಿಚಯ ಆಗ್ತೈತಿ, ಒಬ್ರಿಬ್ಬರಿಂದ ಹೆಚ್ಚಿನ ಸಪೋರ್ಟ್ ಮಾಡೋಕ್ಕಾಗ್ತೈತಿ. ಅದಕ್ಕೆ ನಾವು ಸತತ 4 ವರ್ಷಗಳಿಂದ ನಾವಿಲ್ಲಿ ಭಾಳ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ಬೇರೆ ಬೇರೆ ಗಲ್ಲಿಯಾಗಿನೂ ಜನರು ಕೂಡ ನಮ್ಮ ಮಂಡಳಕ್ಕೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮಂಡಳ ಭಾಳ ಚಲೋ ಐತಿ. ಬಿಕಾಸ್ ಯಾಕಂದ್ರೆ ಅಲ್ಲಿ ನಮ್ಮ ಮಂಡಳನಾಗಿರುವ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಅಷ್ಟೆಲ್ಲ ಆ್ಯಕ್ಟಿವ್ ಅದಾರೆ. ಮತ್ತು ಇನ್ನೊಂದೇನಂದ್ರೆ ನಾವು ಸತ್ಕಾರ ಮಾಡ್ಕೊಂಡಿದ್ದೀವಿ. ಮತ್ತು ನೀವು ಏನು ಕೊಟ್ಟಿದ್ದೀರಿ ಅಲ್ಲಿ ಅಪ್ಸೆಟ್ ಆಗಬೇಡ್ರಿ. ಎಲ್ಲರಿಗೂ ನಮಗೊಂದು ಟ್ಯಾಲೆಂಟ್ ಅದ, ನಿಮಗೊಂದು ಟ್ಯಾಲೆಂಟ್ ಇರ್ತದ. ನಮಗೀಗ ಸ್ಟಡಿ ಒಳಗೆ ಟ್ಯಾಲೆಂಟ್ ಇದ್ರೆ ನಿಮಗೆ ಮತ್ತೇನ್ರಿ ಸ್ಪೋರ್ಟ್ಸ್ ಒಳಗೆ ಟ್ಯಾಲೆಂಟ್ ಇರ್ತದೆ, ಒಬ್ಬರಿಗೆ ಆರ್ಟ್ ಒಳಗೆ ಟ್ಯಾಲೆಂಟ್ ಇರ್ತದೆ, ಮತ್ತು ಒಬ್ಬರಿಗೆ ಏನ್ರಿ ಚಿತ್ರ ಮೆಹಂದಿ, ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇರ್ತದೆ. ಅದಕ್ಕೆ ನಾವೇನು ಮಾಡ್ಬಾರ್ದು, ನಮ್ದು ಆಗಲ್ಲ ಅಂತ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಯಾವಾಗಲೂ ತಿಳ್ಕೊಬಾರ್ದು. ಎಲ್ಲ ಸಾಧ್ಯ ಇದೆ. ಈಗ ಅಪ್ಸೆಟ್ ಆಗಿ ನಮ್ಮದು ಎಲ್ಲರೇ ಉಳಿಸ್ಲಾಕ ಯಾವಾಗ ಥಿಂಕ್ ಮಾಡಬೇಡ್ರಿ. ಮತ್ತು ಇನ್ನೊಂದೇನಂದ್ರೆ ನಾವೆಲ್ಲ ಬೆಳೆದಿದ್ದು ಹಳ್ಳಿಯೊಳಗೆ. ಮತ್ತು ನಾನು 1ರಿಂದ 10ನೇ ತರಗತಿವರೆಗೂ ಕೂಡ ನಾನು SVS ಸ್ಕೂಲ್ ಇಂಗಳಿಯಲ್ಲಿ ಕಲ್ತಿದ್ದೀನಿ. ಹಾಗೆ ನನ್ನ 2 ವರ್ಷದ PUC ಜರ್ನಿ ನಾನು KLE PU ಕಾಲೇಜ್ ಶಿರಗುಪ್ಪಿನಲ್ಲಿ ನಾನು 2 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಹೆಂಗೆ ನೇಚರ್ ಸಿಕ್ಕಿತ್ತಂದ್ರೆ ನನ್ನ ಗಲ್ಲಿಯಾಗಿನವ್ರು ಹೆಂಗೆ ನೇಚರ್ ಸಿಕ್ತಿದ್ದಿ ಹಂಗೆ ನನ್ನ ಸ್ಕೂಲ್ ಒಳಗಾಗಿರಲಿ ಕಾಲೇಜ್ ಒಳಗಾಗಿರಲಿ ನನಗೆ ಎಲ್ಲ ರೀತಿ ಸೇಮ್ ನೇಚರ್ ಸಿಕ್ಕಿದೆ. ಇಲ್ಲಿ ಬರೀ ನಮ್ದು ಕೂಡೋದಷ್ಟ ಅಲ್ದ ಒಬ್ಬರಿಂದ ಸಂಸ್ಕಾರವನ್ನು ಕಲಿತೀವಿ. ನಾವು ಒಬ್ರೊಬ್ರು ನೋಡಿ ನಾವೇನ್ರಿ ಅದನ್ನ ಅಡಾಪ್ಟ್ ಮಾಡ್ಕೋತೀವಿ. ಅಂದರೆ ಇವರು ನೋಡಿ ನಾವು ಏನ್ರಿ ಮಾಡಬೇಕು, ಇನ್ಸ್ಪಿರೇಷನ್ ಸಿಗ್ತದ ಒಬ್ರೊಬ್ರನ್ನ ನೋಡಿ ಅಂತ. ನೆಕ್ಸ್ಟ್ ನಾನು 1ರಿಂದ 10th ಕಲ್ತಿದ್ದು ನಾನು ಭಾಳ ಟೀಚರ್ಸ್ ಮೊದಲನೇದಾಗಿ ಎಲ್ಲರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಕಲ್ತಿದ್ದು ಬೆಳೆದಿದ್ದೆಲ್ಲ ಇಲ್ಲೇ, ಆದರೆ ನಮ್ಮೂರು ಇದಲ್ಲ. ನೀವೆಲ್ಲರೂ ನಾ ಇಲ್ಲಿ ಕಲ್ತಿದ್ದೇನಂತ ಅದೊಂದ ಕಾರಣಕ್ಕೆ ನೀವು ನನ್ನ ಮನೆ ಮಗಳ ಎಲ್ಲ ನೋಡ್ತೀರಿ ಅಲ್ದ. ಮತ್ತು ಈಗ 10th ತನಕ ಈ ಸ್ಕೂಲ್ ಇತ್ತು, ಇಲ್ಲಿ ಸತ್ಕಾರ ಮಾಡ್ರಿ ಅದು ಓಕೆ. ಆದರೆ ನಾವು ಇಲ್ಲಿ PUCಗೆ ನಾವು ಈ ಊರು ಬಿಟ್ಟ ಶಿರಗುಪ್ಪಿ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಬೇರೆ ಬೇರೆ ಕಾಲೇಜ್ ಹೋಗ್ತೇವೆ. ಆದರೂ ನೀವು ನಮ್ಮನ್ನು ಮರೆಯಿಂದ ನಮ್ಮನ್ನು ಕರೆದ ಸತ್ಕಾರ ಮಾಡ್ತೀರಿ. ಈಗ 10th ತನಕ ಮಾಡೋದ್ಕೊಂಡು ಓಕೆ ಇತ್ತು. ಆದರೆ ನೀವು ನಮ್ಮನ್ನಷ್ಟ ಅಲ್ಲ ಎಲ್ಲರೂ ಈಗ
ಆರ್ಮಿದಾಗಿದ್ದವ್ರನ್ನ ಎಕ್ಸ್ ಆರ್ಮಿ ಆಫೀಸರ್ಸ್ನ ಲೈಕ್ ಶುಭಮ್ ಇವ್ರನ್ನೆಲ್ಲ ನೀವು ಸತ್ಕಾರ ಮಾಡ್ತೀರಿ, ಅದೊಂದು ಖುಷಿ ಆಗ್ತೈತಿ. ನಂಗೆ ಏನು ಅನ್ನಿಸ್ತೈತೆ ಅಂದ್ರೆ ಲೈಕ್ ನಾವು ಹೊರಗೆ ಹೋದ್ರೂ ನೀವು ನನ್ನ ಮನೆ ಮಗಳ ಥರ ನೋಡ್ತೀರಿ, ಇದೇ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾ ಎಷ್ಟು ದೂರ ಆದರೂ ಎಷ್ಟು ಅಚೀವ್ಮೆಂಟ್ ಮಾಡಿದ್ರು ಏನು ಮಾಡಿದ್ರು ನಾ ಇಂಗ್ಳಿದಾಗಿ ಇದ್ನಿ ಬೆಳೆದ್ನಿ ಇಂಗ್ಳಿ ಮಗಳು ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗ್ತೈತೆ ಅಂತ ಹೇಳ್ತಾ ನನ್ನ ಮಾತು. ಗುರುಸೋದು ಭಾಳ ಮಹತ್ವ. ಅದನ್ನ ನೀವು ಗುರುಸಿ ನನ್ನ ಸತ್ಕಾರ ಮಾಡಿದ್ರೆ ನನಗೆ ಭಾಳ ಖುಷಿ ಆಕೈತಿ. ಮತ್ತು ಇದನ್ನು ಇಲ್ಲಿ ಮೊದಲೇ ನಾನು ಸತ್ಕಾರ ಇದೆ ನನಗೆ ಇನ್ನ ತನಕ ಯಾರು ಮಾಡಿದ್ವಿ, ಇದು ಫಸ್ಟ್ ನನ್ನ ಸತ್ಕಾರ. ಇದು ಫಸ್ಟ್ ಇದರಿಂದನೇ ಚಾಲು ಆಗಲಿ. ಮುಂದೆ ನಿಮ್ಮ ಆಶೀರ್ವಾದದಿಂದ ದೊಡ್ಡ ದೊಡ್ಡ ಸತ್ಕಾರಗಳು ನಂಗೆ ಆಗಲಿ ನಿಮ್ಮ ಆಶೀರ್ವಾದದಿಂದ. ಮತ್ತು ಇಷ್ಟು ನಾವು ಮಾರ್ಕ್ಸ್ ತಗೊಂಡು ನಾವು ಇಷ್ಟು ನಮ್ಗೆ ರ್ಯಾಂಕ್ ಬೈತಿ, ಇದ್ರ ಹಿಂದೆ ನಾವು ಪರಿಶ್ರಮ ಪಡೋದು ಭಾಳ ಮುಖ್ಯ ಇರ್ತಿ. ಬಟ್ ಇನ್ನೊಂದು ಏನಿರ್ತೈತಿ, ಎಷ್ಟು ಸಪೋರ್ಟ್ ಇರ್ತೈತಿ, ಎಷ್ಟು ನಮ್ಗೆ ಬೆಂಬಲ ಇರ್ತೈತಿ, ಅದು ಭಾಳ ಮುಖ್ಯ ಇರ್ತಿ. ನಮ್ಮ ಮನೆಯವ್ರು ಎಲ್ಲರೂ ಆಗಿರ್ಬೇಕು, ನಮ್ಮ ಅಜ್ಜ ಹಿಡಿದ್ರೆ ನಮ್ಮ ತಮ್ಮ ತಕ್ಕ ನಮ್ಗೆಲ್ಲರೂ ಭಾಳ ಸಪೋರ್ಟ್ ಮಾಡಿದರು. ಮತ್ತು ಇದು ಶಾಲೆನವ್ರದ್ದು ಎಷ್ಟು ಸಪೋರ್ಟ್ ಇರ್ತೈತಿ ಅಂದ್ರೆ ಪೇಪರ್ ಹೆಂಗೆ ಹತ್ತಾಗಿ ಬರ್ತಾವೆ ಹಂಗೆ ಕಷ್ಟಗಳು ಇರ್ತಾವೆ. ಭಯ ಚಲೋ ಆತೈತಿ, ಏಳು ಬೀಳುಗಳೆಲ್ಲ ಭಾಳ ಇರ್ತಾವೆ. ಹೆಂಗೆ ಪೇಪರ್ ಬಿಡೋದ ಹೆಂಗೆ ಮಾಡೋದ. ಇಲ್ಲಿ ನಮ್ಮ HM ಸರ್ಗಳ ಉಪಸ್ಥಿತಿ ಇದ್ದಾರೆ, ಅವ್ರಿಗೆ ನಾವು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಶಂಕರ್ ಸರ್ಗಳಿಗೆ. ಯಾಕಂದ್ರೆ ನಮ್ಗೆ ಯಾವಾಗ ಭೀ ಸರ್ಲಿ ಪೇಪರ್ ಚಾಲು ಆದಾಗಿಂದ ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಇಲ್ಲಿ ತಪ್ಪೈತಿ, ಸ್ಮಾಲ್ ಮಿಸ್ಟೇಕ್ ನೀವು ಭಾಳ ದೊಡ್ಡದು ಮಾಡ್ಕೊತೀರಿ, ಒಟ್ಟ ಅಂತಕ್ಕೆ ಹೋಗ್ಬೇಡ್ರಿ, ನಾ ಇದ ನಿಮ್ಮ ಬೆನ್ನಿಂದ ಯಾನ್ ಆತೈತಿ ಆಗಿ ನೋಡ್ನು. ಪೇಪರ್ ಬರೀ ತಕ್ಕ ಪೇಪರ್ ನಾವು ಬಂದ ಮೇಲೆ ಭೀ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹೆಂಗೆ ಹೋದ್ರು ಪೇಪರ ಹೆಂಗಾಯ್ತು ಎಲ್ಲರೂ ನಮ್ಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದರು. ಇಲ್ಲಿ ಸಪೋರ್ಟ್ ಮಾಡ್ತೀವಿ ವಿದ್ಯಾರ್ಥಿಗಳು. ಇಲ್ಲಿ ಪರಿಶ್ರಮ ಈಗ ಬಡವರ ಮನೆಯಿಂದ ಭಾಳ ಒಂದು ವಿದ್ಯಾರ್ಥಿಗಳು ಸಾಧನೆ ಮಾಡ್ತಿರ್ತಾರೆ. ಯಾಕೆ ಅವ್ರ ಮನೆ ಪರಿಸ್ಥಿತಿ ಗೊತ್ತಿರ್ತಿ, ಅಲ್ಲಿ ಸಪೋರ್ಟ್ ಬೇಕು ಅವ್ರಿಗೆ. ನಾವು ನೀವು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಒಟ್ಟ ಅಂಜೋದಿಲ್ಲ ಅದಕ್ಕೂ ಬಿ ನಮ್ಗೆ ಖರೇನೆ ಅದನ್ನು ಮನೆಯವ್ರದ ಮತ್ತು ಇಲ್ಲಿ ಶಾಲೆಯವ್ರದ್ದು ಭಾಳ ಅಂದ್ರೆ ಭಾಳ ನನಗೆ ಪ್ರೋತ್ಸಾಹ ಸಿಕ್ಕೈತಿ. ಲಾಸ್ಟ್ ಬಂದು ನನಗೆ ಭಾಳ ಅಂದ್ರೆ ಭಾಳ ಶಂಕರ್ ಸರ್ ಆಗಿರ್ಬೋದು ಭಾಳ ಅಂದ್ರೆ ಭಾಳ ನನಗೆ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಬಿ ಸಿಂಪಲ್ ಕರೆ ಥಿಂಕ್ ಹೈ ಅಂತ ನಮ್ಗೆ ಹೇಳ್ತಾರೆ. ಅಂದ್ರೆ ನೀವು ನೋಡಕ್ಕೆ ಸಾಮಾನ್ಯರಂಗಿರ್ಬೇಕು, ಇವೇನ ನೋಡ್ರಿ ಹುಷಾರಿಲ್ಲ ಹಂಗೆ ಇರ್ಬೇಕು. ಖರೆ ನಿಮ್ಮ ಆಲೋಚನೆಗಳು ಮುಗುಲಿಗೆ ಮುಟ್ಟಬೇಕು, ಅಂಥ ಆಲೋಚನೆಗಳು ನೀವು ಮಾಡಬೇಕು. ಅದು ನಮ್ಗೆ ಯಾವಾಗ ಹೇಳಿದ್ದಾರೆ ಶಂಕರ್ ಸರ್ ಮತ್ತು ನಮ್ಗೆ ಶಂಕರ್ ಸರ್ ಒಂದು ಇನ್ಸ್ಪಿರೇಷನ್ ಇದ್ದಂಗೆ. ಯಾಕಂದ್ರೆ ಅವ್ರು ನಾವು ಭಾಳ ಅಂದ್ರೆ ಭಾಳ ಕರೆನ ಹೇಳ್ತಾನೆ. ಮನೆಗೆ ಬಂದು ವಿಸಿಟ್ ಕೊಟ್ಟು ಹೆಂಗೆ ಅಭ್ಯಾಸ ಮಾಡ್ಕೊತೀರಿ, ಪ್ರತಿಯೊಬ್ಬರು ಮನೆಗೆ ಬಂದು ವಿಸಿಟ್ ಕೊಟ್ಟಿದ್ದಾರೆ. ಮತ್ತು ನಮ್ಗೆ ರಾತ್ರಿ 7 ತನಕ ಹುಡುಗಿಯಾರು ನಿಲ್ಲಿಸ್ಕೊಂಡು ಅಭ್ಯಾಸ ಮುಂದಿಸ್ ಮಾಡಿಸಿದಾರು. ಇದು ಭಾಳ ದೊಡ್ಡದಿದೆ. ಯಾಕಂದ್ರೆ ಇಲ್ಲಿ ನಗರ ಇಲ್ಲಿ ಸಿಟಿ ಆಗಿರ್ಬೋದು ಅಲ್ಲಿ ಫೆಸಿಲಿಟಿ ಸೌಲಭ್ಯಗಳು ಭಾಳ ಇರ್ತಾವೆ. ಯಾಕೆ ಈ ವೇಳೆ ಸದಾಶಿವ್ ಮಿರ್ಜೆ, ತಾತ್ಯಾಸಾಬ್ ಚೌಗಲೆ, ಗಂಗಾರಾಮ್ ಚೌಗಲೆ, ಬಾಬು ಪಾಟೋಳೆ, ಡಾಕ್ಟರ್ ಮಧುಕರ್ ಬಾಡಗೆ, ವಿರೂಪಾಕ್ಷಿ ಚೌಗಲೆ, ಶ್ರೀಮತಿ ಖೋತ್, ಸನ್ಮತಿ ಕಬಾಡಗೆ, ಮಾಧುರಿ ಜಾಧವ್, ಕಲ್ಪನಾ ಮುರುಚಿಟ್ಟೆ, ವೀರಶ್ರೀ ಜಗೂಳೆ, ರಾಜು ಮಿರ್ಜೆ ಸೇರಿದಂತೆ ಗ್ರಾಮದ ಮಹಿಳೆಯರು, ಕೃಷ್ಣಾಮಾಯಿ ಮಹಿಳಾ ಸಂಘದ ಸದಸ್ಯರು, ಗ್ರಾಮಸ್ಥರು, ಗಣ್ಯರು, ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಮೇಶ್ ಜಾಧವ್ ಸ್ವಾಗತಿಸಿದರು. ಶಂಕರ್ ಡೋಣವಾಡೆ ನಿರೂಪಿಸಿ ವಂದಿಸಿದರು. ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ 2026ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ಹಾಗೆಯೇ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದಂಥ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಂಡಿರುವ ಶ್ರೀ ಕೃಷ್ಣಾಮಾಯಿ ಯುವಕ ಮಂಡಳ ದೇಸಾಯಿಗಳಿಗೆ ಈ ಒಂದು ಯುವಕ ಸಂಘದ ಎಲ್ಲ ಸದಸ್ಯರಿಗೂ ಗ್ರಾಮದ ಹಿರಿಯರಿಗೂ ಉಪಸ್ಥಿತರಿರುವ ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೂ ಮೊದಲನೇದಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. Where there is a will, there is a way.
ಎಂಬ ನಾನುಡಿಯಂತೆ ಇಂಗ್ಲೆಂತ ಗ್ರಾಮೀಣ ಪ್ರದೇಶದಲ್ಲೂ ಅದರಲ್ಲಿಯೂ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ SLC ಹಾಗೂ ದ್ವಿತೀಯ PUC ಪರೀಕ್ಷೆ ಎಂಬ ಅಗ್ನಿ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅತ್ಯುತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ನಮ್ಮ ಗ್ರಾಮದ ಹೆಸರನ್ನು ಅಚ್ಚಳಿಯದಂತೆ ಮಾಡಿದ ನಮ್ಮ ಎಲ್ಲ ತಾಲೂಕು ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ಹಾರ್ದಿಕ ಅಭಿನಂದನೆಗಳು. ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ರಾಜು ಕೋಳಿ.